ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೇಡಮ್ ನಾವು 20ನೇ ತಾರೀಕಿಗೆ ನೇರವಾಗಿ ನಾವು ಕಮಿಷನರ್ ಹತ್ರನೇ ಹೋಗಿದ್ದೀವಿ ಮೇಡಮ್ ಮಾತಾಡ್ಲಿಕ್ಕೆ ಹೋದ್ರೆ ಕೇಳಿದ್ರೆ ಅವರು ಸರ್ ಕನ್ನಡ GPT ಕನ್ನಡ ಯಾಕೆ ತುಂಬ್ತಾ ಇಲ್ಲ ಅಂತಂದ್ರೆ ಈ ಸೋಷಿಯಲ್ ಟೀಚರ್ಸ್ ಇದಾರಲ್ಲ ಅವರೇ ಕನ್ನಡ ಮಾಡ್ತಾರೆ ಅಂತ ಹೇಳ್ತಾರೆ ಸರ್. ಹೇಳ್ತಾರೆ ಇಂಗ್ಲಿಷ್ ಟೀಚರ್ ಹತ್ರ ಮಾಡ್ಸಕ್ ಹೇಳ್ರಿ. ಅವ್ರು ಹೆಂಗೆ ಹೇಳ್ತಾರೆ ಮೇಡಮ್, ಅವ್ರು ಕನ್ನಡ ಗೊತ್ತಿಲ್ಲ ಅಂತಂದ್ರೆ ಅವ್ರು ಹೆಂಗೆ ಕನ್ನಡ ಪಾಠ ಮಾಡ್ತಾರೆ? ಈಗ ಇವನ್ PhD ಟೀಚರಿಗೆ ತಗೊಳಕ್ ಕೂಡ ನಾವು ಕನ್ನಡ ಟೀಚರ್ ಆಗಕ್ಕೆ ಕಂಪಲ್ಸರಿ ಇಂಗ್ಲಿಷ್. ಸಿದ್ದರಾಮಯ್ಯನವರು ಸದನದಲ್ಲಿ ನಿಂತು ಛಂದಸ್ಸು, ಸಮಾಸ, ತತ್ಸಮ, ತದ್ಭವ, ಸಂಧಿ ಎಲ್ಲ ಅವೆಲ್ಲ ಅವ್ರ ಹತ್ರ ಇದಾವೆ ಮೇಡಮ್. ಅವೆಲ್ಲ ಸಂಧಿಗಳು ಸಮಾಸಗಳು ಕೇವಲ ಸದನದಲ್ಲಿ ಮಾತ್ರ ಕಟ್ಟಿಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಹೊರಗಡೆ ಮಕ್ಕಳು ಕಲಿಸ್ಲಿಕ್ಕೆ ಯಾವ ಸಮಾಸನೂ ಇಲ್ಲ, ಯಾವ ಸಂಧಿನೂ ಇಲ್ಲ ಮೇಡಮ್. ಆ ತರ ಮಾಡ್ತಾ ಇದ್ರೆ. ಬಟ್ ಕನ್ನಡ ಟೀಚರ್ ಆಗ್ಬೇಕಂದ್ರೇನು ಇಂಗ್ಲಿಷ್ ಕಡ್ಡಾಯವಾಗಿ ತಗೊಂಡಿರ್ಬೇಕಂತ ಹೇಳಿ ಹೇಳ್ತಾರೆ ಮೇಡಮ್ PhD ಅಲ್ಲಿ. ಅಂದ್ರೆ ನೀವು ಕನ್ನಡ ಪ್ರೊಫೆಸರ್ಸ್ ಆಗ್ಬೇಕು ಅಂದ್ರೆ ಇಂಗ್ಲಿಷ್ ಕಡ್ಡಾಯವಾಗಿ ಓದಿರ್ಬೇಕು. ನಾವು ಕನ್ನಡ ಟೀಚರ್ ಆಗ್ಬೇಕಂದ್ರೆ PUC ಅಲ್ಲಿ ಕಡ್ಡಾಯವಾಗಿ ಇಂಗ್ಲಿಷ್ ತಗೊಂಡು 50% ತಗೊಂಡಿರ್ಲೇಬೇಕಂತ ಹೇಳಿ ಹೇಳಿದ್ದಾರೆ ಮೇಡಮ್. ಫಾರಿನ್ ಅವ್ರು ಕಲ್ಸಕ್ ಹೋಗ್ತೀರಿ ಇಂಗ್ಲಿಷ್? 1ರಿಂದ 5ನೇ ತರಗತಿ ಮಕ್ಕಳು ಕಲಿಸ್ಲಿಕ್ಕೆ ನಾವು ಇಂಗ್ಲಿಷ್ ಕಲ್ತಿರ್ಲೇಬೇಕಂತ ಹೇಳ್ತಾರೆ ಮೇಡಮ್ ಅವರು. ಮೇಡಮ್ ನಾವು PSTR ಹುದ್ದೆ ಆಕಾಂಕ್ಷಿ ಮೇಡಮ್. ಹೆಚ್ಚಿಗೆ ಭಾಗದಿಂದ ಬಂದಿದ್ದೀವಿ. ಹೆಚ್ಚಿಗೆ ಭಾಗ ಪ್ರೈಮರಿ ಸ್ಕೂಲ್ ಟೀಚರ್ 1 to 5th ಮೇಡಮ್. 1 to 5th ಅಂದ್ರೆ ನಿಮ್ಗೆ ಗೊತ್ತಿದೆ ಶಿಕ್ಷಣದ ಮೂಲ ತಳಹದಿಯ ಅಂತದ್ದು 1ನೇ ಕ್ಲಾಸಿಂದ 5ನೇ ಕ್ಲಾಸ್. ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರೀ 800 ಹುದ್ದೆಗಳನ್ನು ಕೊಟ್ಟಿದ್ದಾರೆ ಮೇಡಮ್. ಇವರು 10 ವರ್ಷಗಳಿಂದ ಯಾವುದೇ ನೇಮಕಾತಿನೇ ಆಗಿಲ್ಲ. ಎಷ್ಟು ವರ್ಷ ಮೇಡಮ್ ನಿಮ್ಗೆ? ನಮಗೀಗ 36 ವರ್ಷ ವಯಸ್ಸು ಮೇಡಮ್. ಆಗಲಿ ಇನ್ನು ಎಷ್ಟು ವರ್ಷ ಐತ್ರಿ ಎಲಿಜಿಬಿಲಿಟಿ? ಇನ್ನು ಎಲಿಜಿಬಿಲಿಟಿ ಇವ್ರ ಪ್ರಕಾರ 41 ವರ್ಷ ಮೇಡಮ್. ಇನ್ನು 4-5 ವರ್ಷ ಇರ್ಬೋದು ಅಷ್ಟೇ. ಇದು ಲಾಸ್ಟ್ ಚಾನ್ಸ್. ಈ ಸರ್ಕಾರ ಮಾಡೋ ರೂಲ್ಸ್ಗಳಿಗೆ ನಾವೆಲ್ಲ ಬಲಿಪರೀಕ್ಷೆ ಆಗ್ತಿದ್ವಿ ಮೇಡಮ್. ಹೇಳ್ಬೇಕಂದ್ರೆ 5, 6, 7 ಸಾರಿ ನಾವು TET ಮಾಡ್ಕೊಂಡು ಆ TET ಮಾರ್ಕ್ಸ್ ಕಾರ್ಡನ್ನು ಹಡೆ ಪಚ್ಚಿ ಹಚ್ಕೊಂಡು ಓಡಾಡ್ಬೇಕು ಅಂತ ಪರಿಸ್ಥಿತಿ ಬಂದಿದೆ ನಮಗೆ ಇವಾಗ. ಪ್ರತಿ ಸರಿ TET ಪಾಸ್ ಆಗ್ತಿದ್ದೀವಿ ಮೇಡಮ್. ಇವ್ರು ರಿಕ್ರೂಟ್ಮೆಂಟ್ ಮಾಡ್ತಾರೆ ಅಂತ ಇವರು ಏನು ಮಾಡ್ತಾರೆ ಮೇಡಮ್, ಪ್ರತಿ ವರ್ಷ ರೂಲ್ಸನ್ನು ಚೇಂಜ್ ಮಾಡ್ತಾರೆ. ಮೊದಲೇನಂದ್ರೆ 2015ರಲ್ಲಿ ನಾವು PSTR ಶಿಕ್ಷಕರನ್ನ ತುಂಬೋದೇ ಇಲ್ಲ ಅಂತ ಹೇಳಿದ್ರು ಮೇಡಮ್. ಮತ್ತೆ ಅವಾಗ ನಾವು BA ಮಾಡ್ಕೊಂಡು B.Ed ಮಾಡ್ಕೊಂಡು ಅದು TET ಪಾಸ್ ಮಾಡಿದ್ವಿ. ಆ TET ಪಾಸ್ ಆದಮೇಲೆ ಮತ್ತೆ ಲಾಸ್ಟ್ 2022 ಅಲ್ಲಿ ಇವ್ರು ಏನು GPSTR ಒಂದು ನೇಮಕಾತಿಯನ್ನು ಮಾಡಿದ್ರು ಮೇಡಮ್. ಅದರಲ್ಲಿ ಇನ್ನೂ ಗೊಂದಲಗಳು ಇನ್ನೂ ಆ ಪ್ರಕರಣಗಳು ಕೋರ್ಟ್ಗಳಲ್ಲಿದೆ ಮೇಡಮ್. ಇವ್ರು ಪ್ರತಿಯೊಂದು ಸರ್ಕಾರಗಳು ನಾವು ಇಲ್ಲೇ ಈಗ ಏನು ಮೇಡಮ್ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ನಮ್ಮ ಹಕ್ಕುಗಳನ್ನು ಪ್ರತಿಯೊಂದಕ್ಕೂ ಹೋರಾಟ ಮಾಡಿನೇ ತಗೊಳ್ಳೋಂಥ ಪರಿಸ್ಥಿತಿ ನಮಗೆ ಬಂದಿದೆ ಮೇಡಮ್. ನಾವು ಚಿತ್ರಕಲಾ ಶಿಕ್ಷಕರಾಗಿ ರಾಯಚೂರಿಂದ ಬಂದಿದ್ದು ಒಂದು ಹೋರಾಟಕ್ಕೋಸ್ಕರ. ಏನಾಗಿದೆ ಅಂತಂದರೆ ವಯಸ್ಸು ಹೋಗ್ತಾ ಇದೆ ಹೊರತಾಗಿ ನಮಗೆ ಯಾವುದು ಸಹಕಾರ ಮನವಿಗಳು ಸರ್ಕಾರದಿಂದ ಕೊಡ್ತಾ ಇಲ್ಲ. ಎಲ್ಲಿ ಹೋದ್ರೂ ಒಂದು ವಿಶ್ವವಿದ್ಯಾಲಯದಲ್ಲಿ ಹೋದರೂ C.N. ಆರ್ಡ್ರ್ ಇಲ್ಲ ಅಂತಂದು ಅಲ್ಲಿ ಹೇಳ್ತಾರೆ. KPSCಗೆ ಬಂದರೆ ವಿಶ್ವವಿದ್ಯಾಲಯದಲ್ಲಿ ಕೇಳ್ರಿ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲಿ 2 ಕಡೆ ಒಂಥರ ಕಣ್ಣಾಮುಚ್ಚಾಲ ಆಟ ಆಡ್ತಾ ಇದ್ದಾರೆ. ಅದರಿಂದ ಏನಂತಲೇ ಗೊತ್ತಾಗ್ತಾ ಇಲ್ಲ. ನಮ್ಮನ್ನಂತರೂ ಮೂಲೆ ಗುಂಪಾಗಿ ಮಣ್ಣಲ್ಲೇ ತುಳಿತಾ ಇದ್ದಾರೆ ಹೊರತಾಗಿ ಸರ್ಕಾರದಿಂದ ನಮಗೆ ಯಾವುದು ಸಹಕಾರ ನೀಡ್ತಾ ಇಲ್ಲ. ಇದೇ ಥರನೇ ಆಗ್ತಾ ಇದ್ದರೆ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡೋದಕ್ಕೆ ನಾವು ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ನಮಗಂತೂ ಸರ್ಕಾರಿ ನೌಕರಿ ಸಿಗಲಿಲ್ಲ ಅಂದ್ರೆ ಇನ್ನು ನಮ್ಮ ಬರುವಂಥ ಆರ್ಟಿಸ್ಟ್ಗಳಿಗಾದ್ರೂ ಸಿಗಲಿ, ಜೂನಿಯರ್ ಸೀನಿಯರ್ಸಿಗಾದ್ರೂ ಇಲ್ಲ. ಬರೀ ನಮ್ಮ ಸರ್ಟಿಫಿಕೇಟ್ ಏನಾಗಿದೆ ಅಂತಂದ್ರೆ ಒಂದು ತಿಪ್ಪೆ ಗುಂಡೆಯಲ್ಲಿ ಬಿಸಾಡುವಂತ ಇದೆ, ಇಲ್ಲಾಂದ್ರೆ ಬೆಂಕಿ ಹಾಕಿ ಸುಡುವಂತಂದ ಆಗಿದೆ. ಇದೇ ಥರ ಆದರೆ ನಮಗೇನು ಅಂತ ಇಲ್ಲ. ಮತ್ತು ಮಕ್ಕಳಿಗೆ ಒಂದು ಮಾನಸಿಕ ಅಲ್ರಿ ಹಿಂಗೆ ಅಂತಿರಲ್ಲ. ಈಗ ಉದಾಹರಣೆ ಇಲ್ಲಿ ರಾಜಕೀಯ ಇಲ್ಲ ರೀ ಮೇಡಮ್. ಇವತ್ತು DK ಶಿವಕುಮಾರ್ ಅವರು ಮತ್ತು ಇಡೀ ಸರ್ಕಾರ ಹೋಗಿ ಇವ್ರು ಪ್ರಧಾನಮಂತ್ರಿಗಳ ಮನೆ ಮುಂದೆ ದೊಡ್ಡ ಹೋರಾಟ ಮಾಡ್ತಲ್ಲ ರೀ ನಿಮ್ಮ ಸಲುವಾಗಿ. ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳ ಪರವಾಗಿ ಎಲ್ಲ ಮಾಡಿದೀವಿ ರೀ. ಮನವಿ ಪತ್ರ ಸಲ್ಲಿಸಿ ಬಂದಿರ್ತೀರಿ. ಅದನ್ನೇನು ಡಸ್ಟ್ಬಿನ್ಗೆ ಹಾಕ್ತಾರೋ, ಅದನ್ನೇನು ಓದ್ತಾ ಇದ್ದಾರೋ, ಏನು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದಾರೋ ಅದಕ್ಕೇನು ಗೊತ್ತೇ ಇಲ್ಲ ಮೇಡಮ್. ಸುಮಾರು 15 ವರ್ಷಗಳಿಂದ ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಆಗಿಲ್ಲ. ಹಲವಾರು ಬಾರಿ ನಾವು ಇಲಾಖೆಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಎಲ್ಲ ರೀತಿಯಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಅವರು ಈ ವರ್ಷ ಕರಿತೀವಿ, ಮುಂದಿನ ವರ್ಷ ಕರಿತೀವಿ, ಇದೇ ನೆಪದಲ್ಲಿದ್ದಾರೆ. ಒಂದು ವೇಳೆ ನೇಮಕಾತಿ ಕರೆದ್ರೂ ಸಹ ಚಿತ್ರಕಲೆ ಶಿಕ್ಷಕರ ನೇಮಕಾತಿ ಮಾಡ್ಕೊತಾ ಇಲ್ಲ. ಒಂದು ಹಣಕಾಸು ಇಲಾಖೆಯಿಂದ ಅನುಮೋದನೆ ಕೊಟ್ಟಿಲ್ಲ, ಅವು ಇವು ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಇದಕ್ಕೂ ಮೊದಲು ಮೇಡಮ್ ಮಾಜಿ ಸಿದ್ದರಾಮಯ್ಯನವರು ಇರುವ ಟೈಮಲ್ಲಿ ಮೇಡಮ್ ನಾವು ರಕ್ತದಿಂದ ಅವರಿಗೆ ಮನವಿ ಪತ್ರವನ್ನು ಬರೆದಿದ್ದೇವೆ ಮೇಡಮ್. ಅವರಿಗೆ ಮತ್ತು ಹಲವಾರು ಇಲಾಖೆಗಳಿಗೆ ನಾವು ರಕ್ತದಿಂದ ಪತ್ರ ಬರೆದಿವಿ ಮೇಡಮ್. ಆದರೂ ಸಹ ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಮಾಡ್ಕೊತಾ ಇಲ್ಲ ಮೇಡಮ್. ನಮ್ಮನ್ನ ಒಂದು ಕಡೆಗೆ ಮೂಲಿಗೆ ಈ ರಕ್ತಕ್ಕೆ ಬೆಲೆ ಇದ್ರೆ ನೀವೆಲ್ಲ ಹಿಂಗೆ ಬಂದು ನಿಂತ್ಕೋತಿದ್ರಿ. ಒಂದು ವೇಳೆ ಇದೇ ತರಹ ಒಂದು ವೇಳೆ ನಮ್ಮನ್ನ ಈ 15,000
15,000 ಶಿಕ್ಷಕರ ನೇಮಕಾತಿಯಲ್ಲಿ ಚಿತ್ರಕಲಾವಿದರನ್ನು ಕೈ ಬಿಟ್ಟರೆ ಮೇಡಮ್, ನಾವು ಕಂಪಲ್ಸರಿ ಉಗ್ರ ಹೋರಾಟ ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಮೇಡಮ್. ನಮ್ಮ ಪ್ರಾಣಕ್ಕೆ ಲೆಕ್ಕನೂ ಮಾಡಿ. ನೀವು ಹೇಳೋದು ಭಾಳ ಕೇಳಿ ನಾನು ಧಾರವಾಡದಿಂದ ಕೇಳ್ಕೊಂಡ್ ಬಂದೀನಿ, ಸತ್ಯಾಗ್ರಹ ಮಾಡ್ತೀನಿ, ಹೆದ್ದಾರಿ ಬಂದ್ ಮಾಡ್ತೀನಿ, ಎಲ್ಲ ಏನು ನಡೆದಿಲ್ರಿ ಸರ್. ಈ ಸರ್ಕಾರಗಳು ದಪ್ಪ ಚರ್ಮದ ಸರ್ಕಾರಗಳು. ಇವ್ರಿಗೆ ಬಿಸಿ ತಾಗೋ ಮಟ್ಟ ಇವ್ರು ಹೇಳೋರಲ್ಲ, ತಿಳ್ಕೊಂಬಿಡ್ರಿ. ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಡಬೇಕು. ಅಂಬೇಡ್ಕರ್ ಅವ್ರು ಹೇಳಿದಾರಲ್ಲ, ನಾವು ದೀನತೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ನಿಮಗೆ ನಿಮ್ಮ ಹಕ್ಕುಗಳು ಸಿಗುವುದಿಲ್ಲ. ನಿರಂತರವಾದ ಪ್ರಯತ್ನ ಮತ್ತು ಹೋರಾಟದಿಂದ ಮಾತ್ರ ನಿಮ್ಮ ಹಕ್ಕುಗಳನ್ನ ನೀವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಅಂತ. ಯಾವತ್ತೋ ಒಂದಿನ ಬಂದು ಫ್ರೀಡಮ್ ಪಾರ್ಕ್ನಾಗ ನಾವು ಬಿಡಲ್ರಿ ಅಂದ್ರೆ ಆಗಲ್ರಿ ಸರ್. ಮಾಡ್ತೀವಿ ಮೇಡಮ್, ಈಗ ಮಾಡ್ತೀವಿ ಮೇಡಮ್, ಈಗ ತೋರಿಸ್ತೀವಿ ಮೇಡಮ್. ನಮ್ಮ ಸ್ಟೂಡೆಂಟ್ ಪವರ್ ಏನನ್ನೋದು ತೋರಿಸ್ತೀವಿ ಮೇಡಮ್ ಸರ್ಕಾರಕ್ಕೆ.